ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಮ್ಮೋರೆ, ಈ ವಿಷಯದಲ್ಲಿ ನೀವು ವೀರಮ್ಮನ ನಂಬೋದು. ವೀರಮ್ಮ ಯಾವತ್ತೂ ಯಾವ ತಪ್ಪನ್ನು ಮಾಡಲ್ಲ, ಈ ಮನೆ ಕೆಟ್ಟ ಹೆಸರು ತರಲ್ಲ. ಹೌದಮ್ಮೋರೆ, ನನ್ನ ಮಗಳು ಈ ಮನೆ ಘನತೆ ಗೌರವಕ್ಕೆ ಕುಂದು ತರುವಂತ ಯಾವ ಕೆಲಸನೂ ಕನ್ಸಲ್ಲೂ ಮಾಡಲ್ಲ, ಸುಳ್ಳು ಹೇಳಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನಂಗೂ ಮೀರನ್ ಗುಣ ತುಂಬಾ ಇಷ್ಟ. ಇತ್ತೀಚೆಗಂತೂ ಅವಳು ಮಾತಾಡೋದು, ಅವಳ ನಡವಳಿಕೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇದ್ರೆ ಮೀರನ್ ತರ ಇರ್ಬೇಕು. ನನ್ಗೂ ಅಷ್ಟೇ, ಮೀರಕ್ಕನ್ ಕಂಡ್ರೆ ತುಂಬಾ ಇಷ್ಟ. ನಿಮ್ ವಯಸ್ಸೇ ಹಾಗಲ್ವಾ? ಬಣ್ಣದ್ ಮಾತಾಡಿದ್ರೆ ಪಟ್ ಅಂತ ನಂಬಿಡ್ತೀರಾ. ಅರ್ಥ ಇದೆಯೋ ಇಲ್ವೋ, ಅವಶ್ಯಕತೆ ಇದೆಯೋ ಇಲ್ವೋ, ಗಂಟೆಗಟ್ಲೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಸಾಕು, ಅವರೇ ಬುದ್ಧಿವಂತರು, ಅವರೇ ಜಾಣರು ಅಂತ ಅನ್ಕೋತೀರಾ. ಲಕ್ಷ್ಮಿ ಅಮ್ಮ, ಮೀರಮ್ಮನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಗೊತ್ತಾಗ್ತಿದ್ದಾಗೇನೆ ನೀವು ಮೀರಮ್ಮನ್ನ ಪ್ರೀತಿಸಕ್ ಶುರು ಮಾಡ್ತೀರಾ. ಆ ದರಿದ್ರ ದಿನ ಈ ಜನ್ಮದಲ್ಲಿ ಬರಲ್ಲ. ಹಾ ಚಿಕ್ಕಪ್ಪ, ಹೇಳಿ. ಅಹಲ್ಯ, ಈ ಅನಿಕೇತು ನಿನಗೂ ಸಾಕೇತ್ಗೂ ಸಿನಿಮಾಗ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದಾನೆ. ಸಾಕೇತ್ ಇನ್ನೇನೋ ನಿನ್ನ ಸಿನಿಮಾಗ್ ಕರ್ಕೊಂಡು ಹೋಗಕ್ ಬರ್ಬೋದು. ಯಾವುದೇ ಕಾರಣಕ್ಕೂ ನೀನ್ ಅವನ ಜೊತೆಗೆ ಆಚೆಗೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಚಿಕ್ಕಪ್ಪ, ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರಾ? ಹೌದಮ್ಮ, ಇವ್ರು ನಿನ್ನ ಮರಳು ಮಾಡ್ತಿರೋದು ಅತಿ ಆಗ್ತಿದೆ. ಇವ್ರೇನೇ ಪ್ಲಾನ್ ಮಾಡ್ಕೊಂಡು ಟಿಪ್ಪುರ್ಲಾಗ ಹಾಕಿದ್ರು ನೀನ್ ಇವ್ರ ಮಾತಿಗೆ ಕರಗಬಾರ್ದು. ಚಿಕ್ಕಪ್ಪ, ನಾನೇನ್ ಸಣ್ಣ ಮಗು ಅಲ್ಲ, ನನ್ಗೂ ಎಲ್ಲ ಅರ್ಥ ಆಗುತ್ತೆ. ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಫೋನ್ ಮಾಡಿ ಇರಿಟೇಟ್ ಮಾಡ್ಬೇಡಿ. ಬಾಯ್. ಅಹಲ್ಯ, ನನ್ ಟೆನ್ಷನ್ ನನ್ಗೆ, ಇವ್ರ ಟೆನ್ಷನ್ ಇವ್ರಿಗೆ. ಕರ್ಮ ಕರ್ಮ, ಇದು ಬೇರೆ. ಈಗ ಇದನ್ ಕೊಟ್ಟು ಅದ್ ಯಾವ ಪ್ರೀತಿ ಮಾತು ಹೇಳ್ತಾರೋ ಅದನ್ ಕೇಳಿ ನನ್ ಕಿವಿ ಇನ್ನೆಷ್ಟು ಪಾವನ ಆಗತ್ತೋ. ಸಾಕೇತವ್ರೆ, ಇದೇನಿದು ಮಲ್ಗೆ ಹೂ ತಂದಿದ್ದೀರಾ? ಅದು ಹೂ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ತಂದೆ. ಇತ್ತೀಚೆಗೆ ನೀವು ಪ್ರತಿದಿನ ಏನಾದ್ರೂ ಒಂದ್ ಗಿಫ್ಟ್ ತರೋದು ನಡೀತಾನೆ ಇದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದು ಅದು ಅದ ಅದು ಹಾಗೆ ನನ್ಗೆ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗುತ್ತೆ ಅಂತ ತಂದೆ. ಹಾಗಾದ್ರೆ ಮಲ್ಗೆ ಹೂ ಅಂದ್ರೆ ನಿಮ್ಗೆ ಇಷ್ಟನಾ? ನನ್ಗಲ್ಲ, ಅದು ಅನಿಗೆ. ಅಲ್ಲ, ಅದು ಅನಿ ಹೇಳ್ದ. ಅಲ್ಲ, ಅದು ಅನಿ. ಓ, ಮೈತ್ನ ಅವ್ರಿಗೆ ಇಷ್ಟನಾ? ಅಲ್ಲರ ಸಾರಿ, ಆಕ್ಚುಲಿ ನಿಮ್ ಖುಷಿಗೆ ಏನಾದ್ರು ಗಿಫ್ಟ್ ತರಬೇಕು ಅಂತ ಅನ್ಕೊಂಡೆ, ಬಟ್ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಈ ಮಲ್ಗೆ ಹೂವು ತಂದೆ. ನಿಮ್ಗೆ ಇಷ್ಟ ಆಗ್ಲಿಲ್ವೇನೋ ಅಲ್ವಾ? ಮಲ್ಗೆ ಹೂ ಹುಡ್ಗಿರ್ಗೆ ಇಷ್ಟ ಆಗಲ್ವಾ? ದುಂಡು ಮಲ್ಗೆ ಅಂದ್ರೆ ಹುಡ್ಗಿರ್ಗೆ ಪಂಚ ಪ್ರಾಣ. ಲೋನಿ, ಏನೋ ನಡೆಸಿದ್ಯಾ ಕಣೋ ನೀನು. ಇದು ಸ್ವಲ್ಪ ಓಲ್ಡ್ ಸ್ಟೈಲ್ ಅಂತ ಅನ್ಸಿಲ್ವಾ? ನೀವು ಹಳೆ ಕಾಲದವ್ರ ತರ ಇರೋದೇ ನನ್ಗಿಷ್ಟ. ಅದು ಅದು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಹಲೋ ರೇ, ಒಂದ್ ನಿಮಿಷ.
ಅದು ಅನಿ ನಮ್ಮಿಬ್ರಿಗೂ ಮೂವಿ ಟಿಕೆಟ್ಸ್ ಬುಕ್ ಮಾಡಿದ್ದಾನಂತೆ, ಹೋಗೋಣವಾ? ಬೇಡ. ಸಾರಿ, ನಾನೇನಾದ್ರೂ ಕೇಳಬಾರ್ದ ರೀತಿಯಲ್ಲಿ ಕೇಳಿದ್ನ? ಚೇಚೆ, ನಾನು ಅದಕ್ಕೆ ಬೇಡ ಅಂತ ಅನ್ಲಿಲ್ಲ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ನಿಮ್ ಜೊತೆ ಮಾತಾಡ್ಬೇಕು. ನಾನ್ ನಿಮ್ಗೆ ಏನೋ ಒಂದು ಹೇಳ್ಬೇಕು, ಅದನ್ನ ಮಾಡೋಣ. ಛೇ, ಈ ಅಣ್ಣ ತಮ್ಮದಿರ್ಗೆ ಮಾಡೋದಕ್ ಬೇರೆ ಕೆಲ್ಸ ಇಲ್ವಾ? ಒಳ್ಳೆ ಕಾಲೇಜ್ ಹುಡುಗರು ಆಡ್ದಂಗೆ ಆಡ್ತಾರೆ. ನಾನಿಲ್ಲಿ ನೀರನ್ ಕಾಯ್ತಾ ಇದ್ದೀನಿ, ಅವಳು ಮಾನ ತೆಗಿಬೇಕು ಅನ್ಕೊಂಡಿದ್ದೀನಿ. ಮೂವಿ ಅಂತೆ ಮೂವಿ. ಶೋ ದೇವ್ರೆ, ಟೈಮ್ ಆಯ್ತು, ಹೊರಡ್ಬೇಕು. ಮನೆಯವರೆಲ್ಲ ಕಾಯ್ತಿರ್ತಾರೆ ಬೇರೆ. ಈ ಹುಡುಗರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಸಾಯಂಕಾಲ ಹೋಟ್ಲು ಮುಚ್ಚೋವಾಗ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ನೀಟಾಗಿ ಎತ್ತಿಡ್ಬೇಕು ಅನ್ನೋ ಜ್ಞಾನ ಬೇಡ. ಸಾಯಂಕಾಲ ಆಗ್ತಿದ್ದಾಗಲೇ ತೋಳು ಎಸ್ಕೊಂಡು ಬರ್ರಂತ ಹೊರಟೇ ಬಿಡ್ತಾರೆ. ಸ್ವಲ್ಪನೂ ಕೆಲಸದಲ್ಲಿ ಶ್ರದ್ಧೆ ಇಲ್ಲ, ಶಿಸ್ತಿಲ್ಲ. ನಂಗೂ ವಯಸ್ಸಾಯ್ತು, ಜೋರ ಕೈ ಆಡಿಸಿದ್ರೆ ಮೂಳೆನೆ ಕಳಕ್ಕನತ್ತೆ. ಅಂಕಲ್, ಚಿಂಟು ಅಣ್ಣ ಇಲ್ಲಿ? ಅದೇನ್ ಕೇಳ್ತೀಯಮ್ಮ, ಅವ್ನ ಹೀರೋ ಫಿಲಮ್ ಯಾವುದೋ ರಿಲೀಸ್ ಅಂತೆ, ಅದಕ್ಕೆ ರಾತ್ರಿನೇ ಸ್ಟಾರ್ ಕಟ್ಟಬೇಕಂತೆ, ಥಿಯೇಟರ್ ಎಲ್ಲ ಅಲಂಕಾರ ಮಾಡ್ಬೇಕಂತೆ, ಅದಕ್ಕೆ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಹೋಗಿದ್ದಾನೆ. ಅಲ್ಲ, ಅವನಿಗೇನು ಆ ಸ್ಟಾರ್ ಊಟ ಹಾಕ್ತಾನೋ ಇಲ್ಲ ನಾನು ಊಟ ಹಾಕ್ತೀನೋ ಗೊತ್ತಿಲ್ಲಮ್ಮ. ಅಯ್ಯೋ ದಾಮಯ್ಯ ಅಂಕಲ್, ಅದನ್ನ ಮೊದ್ಲು ಬಿಡಿ, ನಾನ್ ಮಾಡ್ತೀನಿ. ಅಯ್ಯೋ ಬಿಡಮ್ಮ, ನಾನು ಮಾಡ್ತೀನಿಲ್ಲ, ನಿನ್ ಟೈಮ್ ಆಯ್ತು, ಹೊರಡು. ಪರವಾಗಿಲ್ಲ ಅಂಕಲ್, ಈ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ, ಏನೂ ಆಗಲ್ಲ. ಇಡಿ ಅದನ್ನ ಆ ಕಡೆ. ಅಯ್ಯೋ ನಿನ್ ಕೈಯಿಂದ ಎಲ್ಲ ಆಗಲ್ಲಮ್ಮ, ಕೈ ಸೋತೋಗುತ್ತೆ. ಆಗಲ್ಲ ಅನ್ನೋ ಕೆಲ್ಸ ಯಾವ್ದು ಇಲ್ಲ, ಮೊದ್ಲು ಅದನ್ನ ಬಿಡಿ. ಗುಡ್ ಬಾಯ್. ಬನ್ನಿ ನೀವ್ ಈ ಕಡೆ. ಬಾನಲ್ಲಿ ಓಡೋ ಮೇಘ, ಭುವಿಗೂ ನಿಂತಲ್ಲಿ ಯೋಗ. ಬಾನಲ್ಲಿ ಓಡೋ ಮೇಘ, ಎಲ್ಲುಂಟು ಒಲವಿರದ ಜಾಗ. ಬಾಬಾ ಗೆಳೆಯ ಬೇಗ, ಬಾಬಾ ಗೆಳೆಯ ಲಾಲಾ ಲಲಲಾ ಲಾಲಾ. ಅಲ್ಲ, ಮನ್ಸ್ ಮಾಡಿದ್ರೆ ನಿನ್ ಮನೆಯವ್ರಿಂತ 10 ಹೋಟ್ಲು ಕೊಂಡ್ಕೋಬಹುದು. ಈ ಹುಡುಗಿಗೆ ಒಂಚೂರು ಗರ್ವ ಅಹಂಕಾರ ಇಲ್ಲ. ರಾಮಣ್ಣ ಅಂಕಲ್, ಫಿನಿಶ್. ತುಂಬಾ ಉಪಕಾರ ಆಯ್ತಮ್ಮ. ಅಯ್ಯೋ, ನೀವ್ ನನಗ್ ಉಪಕಾರ ಮಾಡಿದವರು. ಏನಣ್ಣ, ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ನಲ್ಲ, ಹೋಗಿಲ್ವಾ ನೀವು? ನೀನು ನಮ್ಮ ಬಗ್ಗೆ ಯೋಚಿಸ್ದೆ, ಆದ್ರೆ ನಿಮ್ಮ ಅತ್ತಿಗೆ ಬೇರೆ ಇನ್ನೇನೋ ಯೋಚಿಸಿದ್ದಾರೆ. ಏನತ್ಗೆ, ನೀವು ಹೋಗಲ್ಲ ಅಂದ್ರ? ಇಲ್ಲಪ್ಪ, ನಾನ್ ಹೋಗಲ್ಲ ಅಂತ ಹೇಳಿಲ್ಲ, ಹೋಗೋಣ ಅಂತಾನೆ ಹೇಳಿದ್ದೀನಿ. ಇಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇಷ್ಟೊತ್ತಾಗ್ಲೇ ಶೋ ಶುರು ಆಗಿರುತ್ತೆ. ನೈಟ್ ಶೋಗೆ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ ಕಣೋ, ನಮ್ಮಿಬ್ರಿಗೆ ಮಾತ್ರ ಅಲ್ಲ, ಮನೆಯವ್ರೆಲ್ರಿಗೂ. ಎಲ್ರಿಗೂ? ಹೌದು ಮೈದ್ನ, ನಾನು ಸಾಕೇತ್ ಅವ್ರಿಬ್ರೆ ಹೋದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ. ಮನೆಯವ್ರೆಲ್ರು ಒಟ್ಟಿಗೆ ಹೋದ್ರೆ ಖುಷಿ ಡಬಲ್ ಆಗತ್ತಲ್ವಾ? ಅಯ್ಯೋ ದೇವ್ರೆ, ಸಿನಿಮಾ ಅನ್ನೋದು ನೆಪ ಅಷ್ಟೆ. ನೀವಿಬ್ರು ಒಟ್ಟಿಗೆ ಇರ್ಲಿ ಅಂತ ನಾನು ಟಿಕೆಟ್ ಬುಕ್ ಮಾಡಿದ್ದು, ಅದಕ್ಕೆ. ಇದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅನಿ, ನಾನು ಯಜಮಾನ್ರು ಬರಲ್ಲ ಕಣೋ, ನೀವೆಲ್ರೂ ಹೋಗ್ಬಿಟ್ಟು ಬನ್ನಿ. ನನಗೂ ಬರಕ್ಕೆ ಇಷ್ಟನೇ ಇಲ್ಲಪ್ಪ, ಬಿಡ್ತಾನೆ ಇಲ್ಲ, ಜೀವ ತಿಂತಿದ್ದಾಳೆ.
ಎಲ್ಲರೂ ಹೋಗ್ಬೇಕು ಅಂತ ಅದಕ್ಕೆ ಡಿಸೈಡ್ ಮಾಡಿದ್ಮೇಲೆ ಓಡಲೇಬೇಕು. ಓಡೋಣವಾ? ಹಬ್ಬ ಅಂದ್ರೆ ಇನ್ನು 1 ಅವರ್ ಇದೆ, ಸಿನಿಮಾ ಶುರು ಆಗುತ್ತೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಓಡೋಣವಾ? ಯಾಕೆ ಸುಮ್ಮನಾಗ್ಬಿಟ್ರಿ? ಓಡೋಣವಾ? ಮೀರಾ ಮಿಸ್ಸಿಂಗ್. ಹೌದಲ್ವಾ? ಈ ಕೋಳಿ ಮರಿ ಸಿನಿಮಾ ಅಂದ ತಕ್ಷಣ ಟೆರೆಸ್ ಮೇಲೆ ಆರ್ ಕೂರ್ಬೇಕಿತ್ತು. ಎಲ್ಲೂ ಕಾಣಿಸ್ತಾ ಇಲ್ಲ. ಕಂಬೈನ್ ಸ್ಟಡೀಸ್ಗೆ ಅಂತ ಹೊರಗಡೆ ಹೋಗಿದ್ದಾಳೆ. ಅವಳು ಇನ್ನೂ ಬಂದಿಲ್ಲ ಮೈದ್ನ. ಬರ್ತಿದ್ದ ಹಾಗೆ ಹೊರಟ್ಬಿಡೋಣ. ಅವಳು ಬರ್ತಾಳೆ ಅಂತ ಕೂತ್ಕೊಂಡ್ರೆ ಸಿನಿಮಾಗ್ ಲೇಟ್ ಆಗುತ್ತೆ. ಅದಕ್ಕೆ ಇರಿ, ಕಾಲ್ ಮಾಡ್ತೀನಿ. ಮಾಡು ಮಾಡು. ಅವಳು ಎಲ್ಲಿದ್ದಾಳೆ, ಏನು ಉತ್ತರ ಕೊಡ್ತಾಳೆ ಅನ್ನೋದನ್ನ ಕೇಳೋದಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ. ಯಾಕಪ್ಪ ನೀ ಫೋನ್ ರಿಸೀವ್ ಮಾಡ್ತಾ ಇಲ್ವಾ? ಇಲ್ಲ ತಾತ, ರಿಂಗ್ ಆಗ್ತಾ ಇದೆ, ಪಿಕ್ ಮಾಡ್ತಾ ಇಲ್ಲ ಅವಳು. ಮೋಸ್ಟ್ಲಿ ಮೊಬೈಲ್ನ ಸೈಲೆಂಟ್ ಹಾಕಿ ಓದ್ಕೋತಾ ಇರಬೇಕು. ಪರೀಕ್ಷೆ ಹತ್ರ ಬಂದಾಗ ನನ್ನ ಮಗಳು ಓದು ಜೋರಾಗಿರುತ್ತೆ. ಫೋನ್ ಯಾಕೆ ಸೈಲೆಂಟಿಗೆ ಹಾಕಬೇಕು? ಮನೆಯವ್ರು ಫೋನ್ ಮಾಡ್ತಾರೆ ಅಂತ ಗೊತ್ತಾಗಲ್ವಾ? ಹೌದು, ನಮ್ ಕೋಳಿ ಮರಿ ಯಾವತ್ತೂ ಫೋನ್ನ ಸೈಲೆಂಟ್ ಹಾಕಲ್ವಲ್ಲ. ಅದು ನಿಜಾನೇ. ವಿನಾಕಾರಣ ನೀವಿಬ್ರು ಗಾಬರಿ ಆಗ್ತಾ ಇದ್ದೀರಾ. ಮೀರಾ ಏನೋ ಊರ್ ಬಿಟ್ಟು ಹೋಗಿದಾಳ ಅಥವಾ ಕಾಡಿಗೆ ಹೋಗಿದಾಳ? ಫ್ರೆಂಡ್ ಮನೆಗ್ ತಾನೇ ಹೋಗಿರೋದು. ಹೋಗ್ತಾ ಮಾನ್ಯ ಮನೆ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ಹೋಗೋಣ, ಏನಂತೀರಾ? ಅದಕ್ಕೆ ಹೇಳ್ತಿರೋದು ಸರಿನೇ. ಏನಣ್ಣ? ಮತ್ತ್ಯಾಕೆ ವೈಟ್ ಮಾಡೋದು? ನಡೀರಿ ಹೊರಡೋಣ. ಅಮ್ಮ, ನೀರಿನ ಹತ್ರ ಹೋಗ್ತಿದ್ದ ಹಾಗೆ ಕಾಲ್ ಮಾಡ್ತೀನಿ, ಸರಿನಾ? ತಾತ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ನಾನು ಬಂದು ಏನಮ್ಮ ಮಾಡ್ಲಿ? ಇನ್ನು ಅರ್ಧ ಗಂಟೆಲಿ ನಿದ್ದೆ ಬಂದಿರತ್ತೆ. ಥಿಯೇಟರ್ಗೆ ಬಂದ್ರು ನಾನು ನಿದ್ದೆ ಮಾಡ್ಬೇಕಾಗತ್ತೆ. ಬೇಡ ಬೇಡ, ನೀವೆಲ್ಲರೂ ಹೋಗ್ಬನ್ನಿ. ಹೋಗ್ಬನ್ನಿ. ಅಂಕಲ್, ನೀವು ಬರಲ್ವಾ? ನಿದ್ದೆ ಮತ್ತೆ ಸಿನಿಮಾ ಎರಡರಲ್ಲೂ ಯಾವ್ದು ಮುಖ್ಯ ಅಂತ ಕೇಳಿದ್ರೆ ಚಿಕ್ಕಪ್ಪ ನಿದ್ದೆನೆ ಆರಿಸ್ಕೊಳ್ತಾರೆ. ಏನ್ ಚಿಕ್ಕಪ್ಪ? ನೀವು ಹೋಗಿ ಬನ್ನಿ, ನಾನು ಸಿನಿಮಾ ನೋಡಲ್ಲ. ಭಾವ, ಟೈಮ್ ಆಯ್ತು, ಹೊರಡಣ್ವಾ? ಸರಿ, ಬನ್ನಿ.